ನಾನಿವತ್ತು ವಿಶಾಲ್ ಮಾರ್ಟ್ ಹೋಗ್ತಾ ಇದ್ದೀನಿ. ಬಿಕಾಸ್ ನನಗೆ 1 ಮಂತ್ ಆಯ್ತಲ್ಲ, 1 ಡೇ ಸೊ ದಿನಸಿ ಅದು ಇದು ಅಂತ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು. ಅದಕ್ಕೆ ಇವತ್ತು ನಾನು ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಇವಾಗ ನಾನು ಏನೇನು ತೊಗೋತೀನಿ ಎಲ್ಲ ನಿಮ್ಮ ಜೊತೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಫಸ್ಟು ನಾನು ಗ್ಯಾಸ್ ಫಿಲ್ ಮಾಡಬೇಕಾಗಿತ್ತು. ಅದಕ್ಕೆ ಪಾಪ ನನ್ನ ಫ್ರೆಂಡು ಬೈಕಲ್ಲಿ ಕರ್ಕೊಂಡು ಹೋಗಿ ಗ್ಯಾಸ್ ಫಿಲ್ ಮಾಡಿಕೊಂಡು ಬಂದಾದ್ಮೇಲೆ ವಿಶಾಲ್ ಮಾರ್ಟ್ ಕಡೆ ಹೋಗ್ತಾ ಇದ್ವಿ. ಅಡುಗೆ ಮಾಡ್ಕೊಳ್ಳೋಕ್ಕೆ ಅದು ಇದು ಐಟಮ್ಸ್ ಎಲ್ಲ ಬೇಕಿತ್ತು. ಸೊ ಅದಕ್ಕೆ ನಾನು ಇವಾಗ ವಿಶಾಲ್ ಮಾರ್ಟ್ ಹೋಗೋಣ, ಅಲ್ಲೇ ಎಲ್ಲ ಪರ್ಚೇಸ್ ಮಾಡೋಣ. ನನಗೆ ಏನೇನು ತೊಗೋಬೇಕು ಅಂತ ಅಲ್ಲಿ ನೋಡಾದ್ಮೇಲೆ ಗೊತ್ತಾಗುತ್ತೆ. ಅಂಗಡಿಯಲ್ಲಿ ಹೋದಾಗ ದಿನಸಿ ಅಂಗಡಿಗೆಲ್ಲ ಹೋದರೆ ಏನು ಬೇಕು ಅಂತ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಇಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಬಟ್ ಆದರೂ ನಾನು ಏನೇನು ತೊಗೊಳ್ತೀನಿ ಆಲ್ಮೋಸ್ಟ್ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ವಿಶಾಲ್ ಮಾರ್ಟ್ಗೇನೋ ಹೋದೆ ತಗೊಳ್ಳೋಣ ಅಂತ, ಬಟ್ ಅಲ್ಲಿ ತುಂಬ ಹೊಸ ಐಟಮ್ಸ್ ಎಲ್ಲ ಇಟ್ಬಿಟ್ಟಿದ್ರು. ಆ್ಯಂಡ್ ತುಂಬ ಕನ್ಫ್ಯೂಷನ್ ಆಗ್ತಾಯಿತ್ತು. ಬೇರೆ ಪ್ಲೇಸ್ಗೆಲ್ಲ ಬೇರೆ ಎಲ್ಲ ಐಟಮ್ಸ್ ಇಟ್ಟಿದ್ರು. ಹುಡ್ಕಾಡ್ತಾ ಇದ್ದೆ ಎಲ್ಲೆಲ್ಲಿ ಏನೇನಿದೆ ಅಂದ್ಕೊಂಡು. ಆ್ಯಂಡ್ ತುಂಬ ಐಟಮ್ಸ್ ಬಂದಿತ್ತು, ಹೊಸದಾಗಿ ಸ್ಟಾಕಲ್ಲಿ ಇಟ್ಟಿದ್ರು. ಅಲ್ಲಿ ಆಫರ್ ಪ್ರೈಸ್ ಆಗಿರ್ಬೋದು, ಮತ್ತು ಕರೆಕ್ಟಾಗೆಲ್ಲ ಪ್ರೈಸಸ್ ಅರ್ಥ ಆಗ್ತಾ ಇರಲಿಲ್ಲ, ಕನ್ಫ್ಯೂಷನ್ ಆಗ್ತಾಯಿತ್ತು. ಅಲ್ಲೇ ತೊಗೊಳ್ಳೋಣ ಅಂತ ಹೋಗಿದ್ದೆ, ಬಟ್ ಅಲ್ಲಿ ನಾನು ಆಮೇಲಿಂದ ಯಾಕೋ ಬೇಡ ಅನಿಸ್ಬಿಟ್ಟು ನೆಕ್ಸ್ಟು ನನ್ನ ರೂಮ್ ಹತ್ರನೇ ದಿನಸಿ ಅಂಗಡಿ ಇದೆಯಲ್ವಾ, ಅಲ್ಲಿಂದ ನಿಯರ್ ಆಗುತ್ತೆ ಅಂದ್ಬಿಟ್ಟು ನಾನು ಅಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಆ್ಯಂಡ್ ಅಲ್ಲೆಲ್ಲ ನೋಡ್ತಾ ಇದ್ದೆ. ಸ್ಟಾರ್ಟಿಂಗ್ ಒಂದು 10 ಮಿನಿಟ್ಸ್ ತೊಗೊಳ್ಳೋಣ ಅಂದ್ಕೊಂಡೇ ಎಲ್ಲ ನೋಡಿ ಒಂದು ಅರ್ಧ ಆಲ್ಮೋಸ್ಟ್ ತೊಗೊಂಡು ಇದ್ದೆ. ಬಟ್ ಆಮೇಲಿಂದ ಬೇಡ ಅನಿಸಿ ಬರೀ ಸ್ನ್ಯಾಕ್ಸ್ ಐಟಮ್ಸ್ನ ಮಾತ್ರ ತೊಗೊಂಡು ನೆಕ್ಸ್ಟ್ ದಿನಸಿ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲೇ ತೊಗೊಳ್ಳೋಣ ಅಂದ್ಕೊಂಡು ಅಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟೆ. ನೋಡಿ ಎಷ್ಟೆಲ್ಲ ಬಂದಿದೆ. ಆಲ್ಮೋಸ್ಟ್ ಮೊನ್ನೆ ನನ್ನ ಫ್ರೆಂಡ್ ಹೇಳಿದ್ರು ತುಂಬ ಐಟಮ್ಸ್ ಬಂದಿದೆ ಅಂತ. ಇವಾಗ ನೋಡ್ಕೊಂಡು ಅದು ಅಲ್ಲಿ ಒಂದು 3 ಸಲ ಹೇಳ್ತಾನೆ ಇದ್ರು, ಏನು ಅಂತಂದರೆ ವಿಡಿಯೋ ಮಾಡೋಂಗಿಲ್ಲ ಮ್ಯಾಮ್ ಅಂತ. ಅದಕ್ಕೆ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಬಂದೆ. ಇವಾಗ ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ನಾನು ಮನೆಗೆ ಹೋದ್ಮೇಲೆ ಏನೇನು ತೊಗೊಳ್ತೀನಿ ಅಂತ ನಿಮ್ಗೆ ಆಮೇಲೆ ತೋರಿಸೋಣ ಅಂತ ಸುಮ್ಮನಾದೆ. ಸರಿ, ಇವಾಗ ಇನ್ನೊಂದು ಅಂಗಡಿಗೆ ಹೋಗೋಣ ಬನ್ನಿ. ಓಕೆ, ಇವಾಗ ಬೇರೆ ಅಂಗಡಿಗೆ ಹೋಗ್ತಾ ಇದ್ದೀನಿ, ಅಂದರೆ ನನ್ನ ರೂಮ್ ಹತ್ರ ನಿಯರ್ ಇರೋ ಅಂಗಡಿಗೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಸೊ ಫೈನಲಿ ಇವಾಗ ನಮ್ಮ ರೂಮ್ ನಿಯರ್ ಇರುವಂತಹ ಅಂಗಡಿಗೆ ಹೋಗ್ತಾ ಇದ್ದೀವಿ. ಸೊ ಈಗ ಹೋಗಿ ಮತ್ತೆ ಒಂದು ರೌಂಡ್ ಎಲ್ಲ ಏನೇನು ಬೇಕೋ ಎಲ್ಲ ತೊಗೋಬೇಕು. ಅಲ್ಲಿ ಆ್ಯಕ್ಚುಲಿ ವಿಶಾಲ್ ಮಾರ್ಟಲ್ಲಿ ಆಫರ್ ಪ್ರೈಸ್ ಏನೂ ಬರ್ತಿರ್ಲಿಲ್ಲ. ನಂಗೆ ತುಂಬ ಕನ್ಫ್ಯೂಷನ್ ಆಗ್ತಾಯಿತ್ತು. ಅದಕ್ಕೆ ಅರ್ಧ ತೊಗೊಂಡಿದ್ದೆ, ಅರ್ಧ ಬಿಟ್ಟು ಇನ್ನರ್ಧ ಹಿಂಗೆ ತೊಗೊಳ್ಳೋಣ ಅಂತ ಅಲ್ಲಿ ಸ್ವಲ್ಪ ಬೇಕಾಗಿರೋ ಐಟಮ್ಸ್ ಮಾತ್ರ ತೊಗೊಂಡು ಬಂದೆ. ತುಂಬ ಕಡಿಮೆ ಐಟಮ್ಸ್ ತೊಗೊಂಡೆ ಅಲ್ಲಿ. ಇವಾಗ ಆ್ಯಕ್ಚುಲಾಗಿ ಇವಾಗ ಎಲ್ಲ ತೊಗೋಬೇಕು. ನೆಕ್ಸ್ಟ್ ಇಲ್ಲಿ ನಾನು ಯಾವಾಗಲೂ ಬರೋ ಅಂಗಡಿಗೆ ಬಂದಿದ್ದೆ. ಈ ದಿನಸಿ ಅಂಗಡಿ ಯಾವಾಗಲೂ ರಶ್ ಇರುತ್ತೆ, ತುಂಬ ಜನ ಬಂದು ತೊಗೊಂಡು ಹೋಗ್ತಾರೆ ಇಲ್ಲಿ. ಆ್ಯಂಡ್ ಆ ಅಂಕಲ್ ಕೂಡ ತುಂಬ ಪೇಷನ್ಸಿಂದ ಕೊಡ್ತಾರೆ. ಅವ್ರ ಕೆಲಸನೇ ಅದು. ಬಟ್ ಆದರೂ ಒಂದೊಂದು ಅಂಗಡಿಲಿ ತುಂಬ ಜೋರಾಗಿ ಮಾತಾಡೋದೆಲ್ಲ ಮಾಡ್ತಿರ್ತಾರೆ. ಬಟ್ ಈ ಅಂಕಲ್ಗೆ ತುಂಬ ಸಮಾಧಾನ ಆ್ಯಂಡ್ ತುಂಬ ಸೈಲೆಂಟ್ ಇದ್ದಾರೆ ಇವರು. ಪಾಪ ಎಲ್ಲ ನಾನು ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನನಗೆ ಕಾಳುಗಳು ಅಷ್ಟೇ, ನನ್ನ ಹೆಸರು ಕಾಳು ಕೇಳಿದರೆ ಅವ್ರ ಹೆಸರು ಬೇಳೆ ಕೊಟ್ಟಿದ್ರು. ಅಲ್ಲ, ನಾನು ಹೆಸರು ಬೇಳೆ ಅಂತ ಕೇಳಿದ್ದೆ, ನನಗೆ ಹೆಸರು ಕಾಳು ಬೇಕಾಗಿತ್ತು. ಪಾಪ ಅದಕ್ಕೂ ಸಮಾಧಾನದಿಂದ ಕೇಳಿಸ್ಕೊಂಡು ಎಲ್ಲ ನಾನೇನು ಕೇಳಿದೆ ಎಲ್ಲ ಕೊಡ್ತಾಯಿದ್ರು. ಏನೇನು ಬೇಕಿತ್ತು ಎಲ್ಲ ಒಂದು ಲಿಸ್ಟಲ್ಲೇ ಇಟ್ಕೊಂಡ್ಬಿಟ್ಟಿದ್ನಲ್ಲ, ಹಾಗಾಗಿ ಸ್ವಲ್ಪ ಈಸಿಯಾಗಿ ನನಗೆ ಬೇಗ ಕೇಳೋಕ್ಕೂ ಆಯಿತು. ಆ್ಯಂಡ್ ಬೇಗ ತೊಗೊಳಕ್ಕೂ ಅಷ್ಟೊಂದು ಟೈಮ್ ಹಿಡಿಲಿಲ್ಲ. ನೆಕ್ಸ್ಟ್ ಹಾಗೆ 1 kg ಆನಿಯನ್ ತೊಗೊಂಡೆ ಅಲ್ಲೇ ಪಕ್ಕದಲ್ಲಿ. ಆನಿಯನ್ ಮತ್ತು ಬೆಳ್ಳುಳ್ಳಿ ಬೇಕಿತ್ತು ಅಂತ ಅದೆರಡು ಎತ್ಕೊಂಡು ಬಂದೆ. ಹಾಗೆ ಇದೆಲ್ಲ ವಿಶಾಲ್ ಮಾರ್ಟಿಂದ ಎತ್ಕೊಂಡ್ಬಂದಿರೋ ಸ್ನ್ಯಾಕ್ಸ್ ಐಟಮ್ಸು. ಸೊ ಅಲ್ಲಿ ಬರೀ ತಿನ್ನೋದು ಮಾತ್ರ ಎತ್ಕೊಂಡು ಬಂದೆ. ಬೇರೆ ಏನೇನು ತೊಗೊಂಡೆ ಅಂತ ನೋಡ್ಕೊಂಬನ್ನಿ. ಫಸ್ಟ್ ಬಂದು ಇದು ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೆ ಶಾವಿಗೆ ತೊಗೊಂಡಿರೋದು ಪ್ಯಾಕೆಟಲ್ಲಿ. ಇದು ಎಷ್ಟೋ ಹೇಳಿದ್ರು, 40 ರೂಪೀಸ್ ಏನೋ ಸಮಥಿಂಗು. ಆ್ಯಂಡ್ ಇದು ಜಾಗ್ರಿ ಪೌಡರು 2 ಪ್ಯಾಕೆಟ್ ತೊಗೊಂಡೆ. ಮತ್ತು ಒಂದು ಇದು ಟೀ ಪೌಡರ್ ತೊಗೊಂಡೆ. ಇದು ಚೆನ್ನಾಗಾಗುತ್ತೆ, ಒಂದ್ಸಲ ಟ್ರೈ ಮಾಡಿ. ಚೆನ್ನಾಗಾಗಿಲ್ಲ ಅಂದರೆ ಬಂದುಬಿಟ್ಟು ಹೇಳಿ ಅಂತ ಕೂಡ ಹೇಳಿದರು ಅಂಕಲು, ಅದಕ್ಕೆ ಇದನ್ನು ತಗೊಂಡೆ. ಮತ್ತೇನಪ್ಪ ಅಂದರೆ ಇದು ಲೆಮನ್ ರೈಸ್ ಪೌಡರ್ 2, ಮತ್ತು 2 ಕೋಲ್ಗೇಟ್ ತಗೊಂಡೆ. ಮತ್ತು ಇದು ಇಂಗು. ನೆಕ್ಸ್ಟು ಎಲ್ಲ ಸಾಸ್ ಬೇಕಿತ್ತು ಅಂದ್ಬಿಟ್ಟು ಸೋಯಾಬೀನ್ ಸಾಸು, ಮತ್ತು ಯಾವುದಿದು ಗ್ರೀನ್ ಚಿಲ್ಲಿ ಸಾಸು, ಮತ್ತು ಟೊಮ್ಯಾಟೊ ಸಾಸು, ಇನ್ನೊಂದು ಸಾಸ್ ಇದೆ, ಎಲ್ಲಿ ಹೋಯ್ತದ್ದು, ಇನ್ನೊಂದು ಸಾಸ್ ಬಂದು ರೆಡ್ ಚಿಲ್ಲಿ ಸಾಸ್. ಇದು 4 ಸಾಸ್ ತಗೊಂಡೆ. ನೆಕ್ಸ್ಟು ಇದು ಅರಿಶಿಣ ಪ್ಯಾಕೆಟು. ನೆಕ್ಸ್ಟ್ ಬಂದುಬಿಟ್ಟು ಇದು ಏನಿದು ಅಜ್ವಾನ್, ಇದು
ನೆಕ್ಸ್ಟು ಇದು ಚಿಲ್ಲಿ ಪೌಡರ್ ಅಂತಿದ್ದೀನಿ, ಏನಿದು ರೆಡ್ ಚಿಲ್ಲಿ, ಮತ್ತು 2 ಪ್ಯಾಕೆಟ್ ಗರಂ ಮಸಾಲೆ, ಮತ್ತು ಇದು ಜೀರಿಗೆ ಸಾಸಿವೆ ಅಲ್ವಾ, ಇದು ಜೀರಿಗೆನ ಸಾಸಿವೆನ, ನನಗೆ ಜೀರಿಗೆ ಸಾಸಿವೆ ತುಂಬ ಕನ್ಫ್ಯೂಸ್ ಆಗುತ್ತೆ, ಇದು ಸಾಸಿವೆ. ನೆಕ್ಸ್ಟ್ ಇದು ಪಾಪಡು, 2 ಪ್ಯಾಕೆಟ್ ಪಾಪಡ್ ತಗೊಂಡೆ. ಮತ್ತು ಇದರಲ್ಲಿ ಏನೋ ಹಾಕ್ಕೊಂಡಿದ್ದೀನಿ, ಅದೇನೋ ಅಂತ ಗೊತ್ತಾಗ್ತಿಲ್ಲ, ಮೇ ಬಿ ಇದಿರಬೇಕು, ಚಕ್ಕೆ ಲವಂಗ ಅಲ್ಲ, ಲವಂಗ ಇರಬೇಕು ಅಲ್ಲ, ಇದರಲ್ಲಿ ಏನಿದೆ ಅಂತ ಗೊತ್ತಾಗ್ತಾನೆ ಇಲ್ವಲ್ಲ, ಏನಿದೆಯೋ ಇದರಲ್ಲಿ ಏಲಕ್ಕಿ ಇದೆ, ಓಕೆನಾ. ನೆಕ್ಸ್ಟ್ ಕಡಲೆ ಹಿಟ್ಟು ಮತ್ತು ಸಕ್ಕರೆ ಅರ್ಧ kg ತಗೊಂಡೆ. ನೆಕ್ಸ್ಟ್ ಇದು ಬಾಸ್ಮತಿ ರೈಸ್, ಏನಾದರೂ ಎಗ್ ಬಿರಿಯಾನಿ ಆ ಥರ ಮಾಡಬೇಕಾದ್ರೆ ಬೇಕಾಗುತ್ತೆ ಅಂತ ತಗೊಂಡೆ. ನೆಕ್ಸ್ಟು ಇದು ಮಸಾಲೆ, ಇದು ಇಲ್ಲ ಸಾರಿ ಪುಳಿಯೋಗರೆ ಪೌಡರ್ ಇದು. ನೆಕ್ಸ್ಟು ಚಕ್ಕೆ, ನೆಕ್ಸ್ಟು ಹೆಸರು ಬೇಳೆ ಅಲ್ಲ, ಹೆಸರು ಕಾಳು, ಮತ್ತು ಇದು ಜೀರಿಗೆ, ಮತ್ತು ಅಚ್ಕಾರದ ಪುಡಿ, ಮತ್ತು ಇದು ಏನಂದರೆ ನೂಡಲ್ಸ್ ಮಾಡೋಕ್ಕೆ ತಗೊಂಡೆ. ಇದರಲ್ಲಿ ಬಂದು ಲವಂಗ ಇದೆ, ಚಕ್ಕೆ ಲವಂಗ ಎಲ್ಲ ಒಂದರಲ್ಲೇ ಹಾಕ್ಕೊಡೋಕೆ ಹೇಳಿದ್ದೆ ಅನಿಸುತ್ತೆ ನಾನು, ಅವರು ಬೇರೆ ಬೇರೆ ಕೊಟ್ಟಿದ್ದಾರೆ. ನೆಕ್ಸ್ಟು ಕಡಲೆಬೇಳೆ ಒಂದು ಅರ್ಧ kg, ಇದು ಅಲಸಂದೆ ಕಾಳುಗಳೆಲ್ಲ ತಿನ್ನಬೇಕಲ್ವ, ಒಳ್ಳೆಯದು ಅಂದ್ಬಿಟ್ಟು ಇದನ್ನು ತಗೊಂಡೆ. ತಿರ್ಗಾ ಮತ್ತು ಇದು ಬಂದು ಗೋಧಿ ಹಿಟ್ಟು, ನೆಕ್ಸ್ಟ್ ಇದು ಅವಲಕ್ಕಿ, ಮತ್ತು ಇದು ಉದ್ದಿನ ಬೇಳೆ ಅಂತ ನಾನು ಕೇಳಿದೆ, ಬಟ್ ಇದೇನೋ ಬೇರೆ ಥರನೇ ಕಾಣಿಸ್ತಾ ಇದೆ, ಉದ್ದಿನ ಬೇಳೆನೇ ಅನಿಸುತ್ತೆ. ಮತ್ತು ಪರೋಟ. ನೆಕ್ಸ್ಟು 1 ಲೀಟರ್ ಎಣ್ಣೆ, ಇದು ಅಕ್ಕಿ ಹಿಟ್ಟು, ಮತ್ತು ತುಪ್ಪ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆ್ಯಂಡ್ 5 kg ಅಕ್ಕಿ ತಗೊಂಡೆ. ಇಷ್ಟೆಲ್ಲ ತೊಗೊಂಡಿದ್ದೀನಿ ನೋಡಿ. ಇದನ್ನೆಲ್ಲ ಜೋಡಿಸಿಡಬೇಕು, ಫಸ್ಟು ಎಲ್ಲ ಲೆಕ್ಕ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಜೋಡಿಸಿಡಬೇಕು. ಲಾಸ್ಟಲ್ಲಿ ಎಲ್ಲ ಲೆಕ್ಕ ಹಾಕೊಂಡು ನೋಡಿಕೊಂಡು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡೆ. ಆ್ಯಂಡ್ ಟೋಟಲ್ ಬಿಲ್ ಬಂದುಬಿಟ್ಟು 1843 ಆಗಿತ್ತು. ನೆಕ್ಸ್ಟ್ ಇಲ್ಲಿ ಹೊಸ ಕೆಫೆ ಬಂದಿತ್ತು ಅಂದ್ಬಿಟ್ಟು ಹೋಗೋಣ ಟ್ರೈ ಮಾಡೋಣ ಅಂತ ಹೋಗಿದ್ವಿ. ಸೊ ಅಲ್ಲೆಲ್ಲ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಚೆನ್ನಾಗಿ ಅನಿಸ್ತು, ಪರವಾಗಿಲ್ಲ ಅಂತ. ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಇಷ್ಟೆಲ್ಲ ಐಟಮ್ಸ್ ಇದೆ. ಏನಿದು ಅಮೃತ ಸ್ಮಾಲ್ ಟೀ ಅಂತೆ, ಕಾಫಿ, ಲೆಮನ್ ಟೀ, ಲೆಮನ್ ಗ್ರಾಸ್, ಮಸಾಲೆ ಟೀ, ಜಿಂಜರ್ ಟೀ, ಆಮೇಲೆ ಜಾಗ್ರಿ ಟೀ, ಬ್ಲ್ಯಾಕ್ ಟೀ, ಕಾಶ್ಮೀರಿ ಕಶ್ವಾ ಅಂತೆ, ಪಿಂಕ್ ಟೀ, ಗ್ರೀನ್ ಟೀ ಎಲ್ಲ ಸಿಗುತ್ತೆ. ಆ್ಯಂಡ್ ಫ್ರೆಂಚ್ ಫ್ರೈಸ್, ಮಸಾಲಾ ಫ್ರೈಸ್, ಪೆರಿ ಪೆರಿ ಫ್ರೈಸ್, ವೆಜ್ ಸ್ಪ್ರಿಂಗ್ ರೋಲ್, ಇಷ್ಟೆಲ್ಲ ಐಟಮ್ ಸಿಗುತ್ತೆ. ಆ್ಯಂಡ್ ಸಣ್ಣ ಬಗೆಗಳು ಕೂಡ ಸಿಗುತ್ತೆ. ನಾವಿವಾಗ ಏನು ಟ್ರೈ ಮಾಡ್ತಾ ಇದ್ದೀವಿ ಅಂದರೆ, ನಾನು ಫ್ರೆಂಚ್ ಫ್ರೈಸ್ ಹೇಳೋಣ ಅಂದ್ಕೊಂಡೆ, ಅದು ಆಲ್ರೆಡಿ ತಿಂದಿದ್ದೆ, ನಾನು ಅಂದ್ಬಿಟ್ಟು ಮೊಮೋಸ್ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಟೈಮ್ ನೀವು ಮಾಡಿದ್ರೆ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ. ನಾನು ವೆಜ್ ಮೊಮೋಸ್ ಆರ್ಡ್ರ್ ಮಾಡಿದ್ದೆ. 60 ರೂಪೀಸ್ ಏನೋ ಅಲ್ಲ, ಸಾರಿ 70 ರೂಪೀಸ್ ಇತ್ತು. ಪರವಾಗಿಲ್ಲ, ಟೇಸ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ನಾನು ಆರ್ಡ್ರ್ ಮಾಡಿ ಒಂದು ಸಲ ತಿಂದಿದ್ದೆ ಅಷ್ಟೇ, ಇದು ಸೆಕೆಂಡ್ ಟೈಮ್ ನಾನು ತಿಂದಿರೋದಷ್ಟೇ. ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಹೆಲೋ ಗೈಸ್, ನಾನಿವಾಗ ಮೌನನ್ ರೂಮಿಗೆ ಬಂದಿದ್ದೀನಿ. ಅದೆಲ್ಲ ದಿನಸಿ ಸಾಮಾನೆಲ್ಲ ತೊಗೊಂಡು ಗ್ಯಾಸ್ ಎಲ್ಲ ಫಿಲ್ ಮಾಡಿ ನನ್ನ ರೂಮಲ್ಲಿ ಇಟ್ಟು ಬರೋಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ಹಾಗೆ ಇವಾಗ 8:30 ಆಗಿದೆ ಟೈಮು. ಇವಾಗ ಬಂದಿದ್ದೀನಿ ಯಾಕೆಂದರೆ ಮೌನ ಅವ್ರ ಅಕ್ಕಂದು ಏನೋ ಫಂಕ್ಷನ್ ಇದೆ ಅಂತೆ ನಾಳೆ ಕಾಲೇಜಲ್ಲಿ. ಸೊ ಅದಕ್ಕೆ ನಾವು ಇವಳು ಸೇರಿಕೊಂಡು ಅಕ್ಕನ ಯಾವ ಅವತಾರದಲ್ಲಿ ರೆಡಿ ಮಾಡ್ತೀವೋ ನನಗೆ ಗೊತ್ತಿಲ್ಲ, ಅದಕ್ಕೆ ಬಂದಿರೋದು. ಮೌನ ಹಾಯ್ ಮಾಡು. ಹಾಯ್. ಸೊ ಯಾರೆಲ್ಲ ಮೌನಂದು ವೀಡಿಯೋ ನೋಡಿಲ್ಲ ಅವರೆಲ್ಲ, ಯಾವ ವಿಡಿಯೋ ಅಂದರೆ ಪ್ಯಾಲೇಸ್ ವೀಡಿಯೋ ಮಾಡಿದ್ದಾಳಲ್ವ, ಇನ್ಫಾರ್ಮೇಷನ್ ಎಲ್ಲ ಸರಿಯಾಗಿ ಕೊಟ್ಟಿದ್ದಾಳೆ, ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾಳೆ, ಸ್ವಲ್ಪ ಕಷ್ಟಪಟ್ಟು ವೀಡಿಯೋ ಮಾಡಿದ್ದಾಳೆ. ಸೊ ಎಲ್ಲರೂ ವೀಡಿಯೋ ನೋಡಿ ಒಂದ್ಸಲ ಅಂತ ಹೇಳ್ತೀನಿ. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ನಮ್ಮಿಬ್ಬರು ಚಾನಲ್ದ, ಓಕೆನಾ? ಓಕೆ, ಇವಾಗ ನಾನೇನೇನು ಮಾಡ್ತೀನಿ ಏನಿಲ್ಲ, ನಾನು ಸಮೋಸ ತೊಗೊಂಡು ಬಂದಿದ್ದೀನಿ ಮೌನಂಗೋಸ್ಕರ. ಸೊ ಇವಾಗ ಸಮೋಸ ತಿನ್ಕೊಂಡಾದ್ಮೇಲೆ ಆಮೇಲೆ ಸಿಗ್ತೀನಿ, ಓಕೆನಾ? ಬಾಯ್. ಜೋರು ಮಳೆ ನೋಡಿ, ಮೌನ ಅವ್ರ ಅಕ್ಕ ಇವರು ಮೌಲ್ಯ ಅಂತ, ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಇವತ್ತು ಡ್ರೆಸ್ ಹಾಕೊಂಡು ಫುಲ್ ಅವ್ರ ಕಾಲೇಜಲ್ಲೆಲ್ಲ ಎಷ್ಟು ಚೆನ್ನಾಗಿ ಫಂಕ್ಷನ್ ಮಾಡ್ತಾರೆ ಗೊತ್ತಾ? ಹಾ, ಏನಂದ್ರೆ ಅಕ್ಕ ಬೇರೆ ಫೋಟೋ ತೋರಿಸಿ ಅಕ್ಕ ಇನ್ನೊಂದು. ಮತ್ತೆ ಗೌರಮ್ಮ ನೋಡಿ, ಅವ್ರ ಕೂದಲು ಎಲ್ಲ ಸಖತ್ತಾಗಿ ಕಾಣಿಸ್ತಾ ಇದಾರಲ್ವಾ. ನಮ್ಮ ಕಾಲೇಜಲ್ಲಿ ಏನೋ ಫಂಕ್ಷನ್ ಮಾಡೋದು, ಯಾವ್ದಾರಿದ್ರ ಕಡೆ ನಮ್ದದ್ದು ಏನ್ ಗೊತ್ತಾ, ಈ ತರ ಅಕ್ಕನ ಇವತ್ತು ರೆಡಿ ಮಾಡಿದ್ದು ಮೌನ ಅಂತ, ಮೌಲ್ಯ ಅಂತಿದ್ದೀನಿ.
ಇದೆ ಈ ಥರ ಎಲ್ಲ ರೆಡಿ ಮಾಡಿದ್ದು ಕ್ರೆಡಿಟ್ಸ್ ಯಾರಿಗೆ ಹೋಗಬೇಕು ಅಂದರೆ ನಮ್ಮ ಮೌನ ಅವ್ರಿಗೆ ಹೋಗ್ಬೇಕು. ಬಿಲ್ಡಪ್ ನೋಡಿ ಅಕ್ಕನ ಏನು ಗೊತ್ತಾ ಗೈಸ್, ನಾನು ಇವಾಗ ಅಕ್ಕನ ಹೊಗಳ್ತಾ ಇದ್ದೀನಿ, ಇವಳಂತೂ ಫುಲ್ಲು ಕ್ರೆಡಿಟ್ಸ್ ತಗೋತಾ ಇದ್ದಾಳೆ. ಎಲ್ಲ ನಾನು ರೆಡಿ ಮಾಡಿದ್ದು ಅಂತ. ಸಖತ್ತಾಗಿ ಕಾಣ್ತಿದಾರಲ್ವಾ? ತಂದಿದ್ಯಲ್ವಾ ಸಮೋಸ ತಿನ್ಕೊಂಡು ಅಕ್ಕನ ಫೋಟೋ ನೋಡ್ಕೊಂಡು ಕೂತಿದ್ದೀವಿ. ಇನ್ನೂ ತಿಂದಿಲ್ಲ, ತಿನ್ಬೇಕು. ಸಖತ್ತಾಗಿ ಕಾಣ್ತಿದ್ದೀರಾ ಅಕ್ಕ. ಹೇಗೆ ಕಾಣ್ತಿದ್ದಾರೆ ಅಂತ ಕಮೆಂಟ್ ಮಾಡಿ. ನಂಗೆ ಗೊತ್ತು ನೀವು ಮಾಡಲ್ಲ ಅಂತ ಆದರೂ ಹೇಳ್ತಿದ್ದೀನಿ. ಇದು ಕಣೆ ಅಷ್ಟು ಫೇಮಸ್ ಅಂತೆ, ತಿಂದು ನೋಡೋಣ. ಹೌದು, ಆ ಸಮೋಸ ಅಂಗಡಿಯಲ್ಲಿ ತುಂಬ ಜನ ತಿಂತಾ ಇದ್ರು, ಅದಕ್ಕೆ ತಗೊಂಡು ಬಂದೆ. ನೋಡಿದ್ರೆ ಜಿಲೇಬಿ ಕೂಡ ಖಾಲಿ ಆಗಿತ್ತು, ಎಲ್ಲ ಐಟಮ್ಸ್ ಖಾಲಿ ಆಗಿತ್ತು. ಸಮೋಸ ಎಂತ ಹೇಳೋದು ಸಿಹಿ ಇದೆ. ನಾನು ಸಮೋಸ ಅನ್ನಕ್ಕೆ ಹೋಗಿ ಸಹನ ನೋಡು ಸಹನ ಎಲ್ಲೆಲ್ಲೆಲ್ಲ ನೆನ್ಪು ಮಾಡ್ಕೋತಾಳೆ ಮೌನ ನಿನ್ನ ಅಂತ. ನೀವು ವಿಡಿಯೋ ನೋಡೋದೇ ನೋಡಿ. ನಾವು ಮೌನ ಆಗ್ಲಿಂದ ಅವಳು ಶ್ರಾವಣಿ ಸುಬ್ರಹ್ಮಣ್ಯ ಮೂವಿ ನೋಡಿಲ್ಲ ಅಂತ ಹೇಳಿದ್ಲು, ಅದಕ್ಕೆ ಇವತ್ತು ಲ್ಯಾಪ್ಟಾಪಲ್ಲಿ ಆ ಮೂವಿ ಹಾಕ್ಕೊಟ್ಟಿದ್ದೆ. ಫುಲ್ ನಗಾಡ್ತಾ ಇದ್ವಿ. ಸ್ಟಾರ್ಟಿಂಗಲ್ಲಿಂದ ಬರೀ ಕಾಮಿಡಿ ಇದೆ ಅಲ್ವಾ, ಅದಕ್ಕೆ ಆ ಮೂವಿನ ಸ್ಟಾಪ್ ಮಾಡಿಬಿಟ್ಟು ಊಟಕ್ಕೆ ರೆಡಿ ಮಾಡಿ ನೋಡಿ ಮೌನ ಅವ್ರು ಊಟ ಬಡಿಸ್ತಾ ಇದ್ದಾರೆ. ಮೂವಿ ಹೇಗಿತ್ತು ಆ ಮೌನ? ಅರ್ಧ ನೋಡಿದ್ದು ಇನ್ನು. ಫುಲ್ ಕಾಮಿಡಿ ಅಲ್ವಾ, ಅದಕ್ಕೆ ಬಂತಂದ್ರೆ ಇಲ್ಲಿ ಬಂತೀವಿ ಫಸ್ಟೇ ನಗು. ಹೌದು, ನಾವು ಸ್ವಲ್ಪ ಇದ್ರೇನೆ ಓವರ್ ಆಕ್ಷನ್ ಅಲ್ಲಿ ನಗೋದು. ಅವಳು ಬೇರೆ ಚೈಲ್ಡ್ ತರ ಆಡ್ತಾಳಲ್ವಾ ಮೂವಿಯಲ್ಲಿ, ಇನ್ನೂ ಚೆನ್ನಾಗಿತ್ತು ನೋಡಿ. ಮೌನ ಅವರು ಅನ್ನ ಸಾಂಬಾರ್, ತಂಗಿ ಮಾಡಿ ಅವಳಿಗೊಂದು ಸಾಂಬಾರು ಅಂತಿದ್ದೀನಿ, ಅವಳಿಗೂ ನನಗೂ ಅನ್ನ ಸಾಂಬಾರ್ ತಿಂತಾ ಇದ್ವಿ ಇವಾಗ. ಇದು ನಮ್ಮ ಅಜ್ಜಿ ಅಂದಂಗೆ ಅರ್ಶಿನ ಕಟ್ಟೆ. ಇವಳೊಂದು ಬರೀ ಮುಖಕ್ಕೆ ಮಾತ್ರ ಹೇಳ್ತೀನಿ, ಅದೊಂದೇ ಸ್ಮೈಲು ಎಲ್ಲ ವಿಡಿಯೋಸು. ಬನ್ನಿ ಹೋಗೋಣ, ಊಟ ಮಾಡೋಣ ಇವಾಗ. ಶಿಲ್ಪಂಗೆ ಮತ್ತೆ ನೋಡಿ ಇವಾಗ ಮೂವಿ ಸ್ಟಾರ್ಟ್. ಹೋಗಿಲ್ಲಂದ್ರೆ ಇವತ್ತು ಕುಕ್ಕರ್ ಬ್ಲಸ್ಟ್ ನೋಡೇ ಇಲ್ಲ ನಾನು. ನೀನ್ ಯಾಕೆ ನೋಡಿಲ್ಲ? ಹೌದು. ಗುಡ್ ಮಾರ್ನಿಂಗ್ ಗೈಸ್. ನಾವು ನೋಡಿದ್ರೆ ಬೆಳಿಗ್ಗೆ 8 o'clock ಹೋಗ್ಬೇಕು ವಾರ್ಡ್ಗೆ, ಬಟ್ ನಾವು 7:30ಗೆ ಎದ್ಬಿಟ್ಟಿದ್ವಿ. ತುಂಬಾ ಲೇಟ್ ಆಗಿಬಿಟ್ಟಿದೆ. ಅಕ್ಕಂಗೆಲ್ಲ ರೆಡಿ ಮಾಡಿ ಇವಾಗ ರೆಡಿ ಮಾಡಿ ಅಂತ ಬಿಲ್ಡಪ್ ಕೊಡ್ತಾ ಇದ್ದೀನಿ. ನಾನೇನು ರೆಡಿ ಮಾಡಿಲ್ಲ, ಮೌನ ಮಾಡಿದ್ದು. ಫುಲ್ ಅರ್ಜೆಂಟಲ್ಲಿ ತಿಂತಾ ಇದ್ದಾರೆ ಅಕ್ಕ. ಗೈಸ್ ಅವಳು ನಮಗೆ ಬ್ರೇಕ್ಫಾಸ್ಟ್ ಮಾಡಿ. ಚೆನ್ನಾಗಿತ್ತಾ? ಸೂಪರ್ ಆಗಿದೆ ಅಕ್ಕ ಹೇಳಿದಷ್ಟು. ಇವಾಗ ಹೋಗ್ಬೇಕು ವಾರ್ಡ್ಗೆ, 9 ಗಂಟೆ ಆಗ್ಬಿಟ್ಟಿದೆ. ಸರಿ ಬಾಯ್ ಗಾಯ್ಸ್, ಹೋಗ್ಬಿಟ್ಟು ಸಿಗ್ತೀನಿ. ದಿನ ಬೆಳಿಗ್ಗೆ ಬಂದು ಅಕ್ಕನ ಬಗ್ಗೆ ಕಂಪ್ಲೇಂಟ್ಸ್ ಹೇಳ್ತಾಳೆ, ಬಟ್ ಅಕ್ಕನ ರೆಡಿ ಮಾಡೋ ಟೈಮಲ್ಲಿ ಎಷ್ಟು ನೀಟಾಗಿ ಅಕ್ಕನ ಮೇಲೆ ಫುಲ್ ಪ್ರೀತಿ ಇರೋ ಥರ ಕಾಳಜಿಯಿಂದ ರೆಡಿ ಮಾಡಿದ್ಲು ಇವತ್ತು ಮೌನ. ಅಕ್ಕನೂ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದ್ರು ಸ್ಯಾರಿ ಎಲ್ಲ ಹಾಕ್ಕೊಂಡು. ಇಬ್ಬರು ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿದ್ವಿ. ಕೊನೆಗೆ ಅಕ್ಕ ಕೂಡ ನಮ್ಮ ಜೊತೆನೇ ಬರ್ತೀನಿ ಅಂತ ಅಂದು. ಸೊ 9-10 ಹಂಗಾಗಿತ್ತು, ಆವಾಗ ಹೋಗ್ತಾ ಇದ್ವಿ ನಾವು ವಾರ್ಡ್ಗೆ. ಫೈನಲ್ ಆಗಿ ಅಕ್ಕನ ಲುಕ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ನಮ್ಮ ಅಕ್ಕನ ಲುಕ್ಕು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವಾ, ಸ್ಯಾರಿಯಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದ್ರು. ಆಮೇಲೆ ಕೂದಲು ಬೇರೆ ಉದ್ದ ಇದೆ ಅವ್ರಿಗೆ, ಅವ್ರ ಮೌನಂಗೂ ಉದ್ದ ಇದೆ, ಅವ್ರ ಅಕ್ಕಂಗೂ ಉದ್ದ ಇದೆ, ಚೆನ್ನಾಗಿ ಕಾಣಿಸ್ತಾ ಇದ್ರು. ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.